ಮೀಟು ವಿಚಾರವಾಗಿ ಪಾಶ್ ಕಮಿಟಿ ರಚನೆ ಮಾಡಬೇಕು ಅಂತ ಅರ್ಜಿಯನ್ನು ಕೂಡ ಹಾಕಿದ್ವಿ. ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಫಿಲ್ಮ್ ಚೇಂಬರ್ ಅವರು ರೀಸೆಂಟ್ ಆಗಿ ಕಮಿಟಿ ರಚನೆ ಮಾಡಿದ್ರು, ಬೆಳಗ್ಗೆ ಸಂಜೆ ಆಗೋದ್ರೊಳಗೆ ಮತ್ತೆ ಹಿಂಪಡೆದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಿಯಮ ಉಲ್ಲಂಘನೆ, ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೀಸನ್ ಅನ್ನ ಕೊಟ್ಟರು. ಸೊ ನಿಮ್ಮ ಪ್ರಕಾರ ಕೇರಳ ಮಾದರಿಯ ಹೇಮಾ ಕಮಿಟಿ ನಮ್ಮಲ್ಲಿ ಬೇಕಾ ಬೇಡವಾ? ನಾನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೋದು. ನನಗೆ ಇಲ್ಲಿ 14 ಇಯರ್ಸ್ ಆಗಿದೆ ಇಂಡಸ್ಟ್ರಿಯಲ್ಲಿ, 1 year ಮಾಡಲಿಂಗ್, ಸೊ 15 years ಅಂತಲೇ ಅನ್ಕೋಬೋದು. ಎವ್ರಿ ಒನ್ ಹ್ಯಾಸ್ ಬಿನ್ ವೆರಿ ನೈಸ್ ಆ್ಯಂಡ್ ಕೈಂಡ್ ಟು ಮೀ, ಟ್ರೀಟೆಡ್ ಮೀ ವಿತ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ನನಗೆ ಆ ಥರ ಏನೂ ಅನ್ನಿಸ್ಲಿಲ್ಲ. ನನ್ನ ಜರ್ನಿ ಬಗ್ಗೆ ಮಾತ್ರ ನಾನು ಮಾತಾಡೋದು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ಏನಕ್ಕಂದರೆ ನಾನು ಬಾಂಬೆಗೆ ಬಂದು ಮತ್ತೆ ಕನ್ನಡ ಬಂದು ಒಂದು ಚಿತ್ರ ಮಾಡಿದಾಗ ತವ್ರ ಮನೆಗೆ ಬಂದಂಗೆ ಅನಿಸುತ್ತೆ. ಐ ಫೀಲ್ ಸೋ ಮಚ್ ಲವ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಆ್ಯಂಡ್ ಯುನೋ. ಸೊ ನನ್ನ ಜರ್ನಿ ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ. ಸೊ ಐ ಫೀಲ್ ಐವ್ ಹ್ಯಾಡ್ ಅ ಗ್ರೇಟ್ ಜರ್ನಿ.